ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ಸಂಪೂರ್ಣವಾಗಿ ಮ್ಯಾಥಮೆಟಿಕ್ಸು ಪಾಸಿಂಗ್ ಪ್ಯಾಕೇಜು 4 ಮಾರ್ಕ್ಸ್ ಕ್ವಶನ್ಸು 6 ಮಾರ್ಕ್ಸ್ ಕ್ವಶನ್ಸು ಮತ್ತು ಏನೇನಿದೆಯೋ ಎಲ್ಲದೂ ಕೂಡ ಮುಗಿಸಿ ಕೊಟ್ಟುಬಿಡ್ತೇನೆ. ಟೆನ್ಷನ್ ನೈಲೇನೇಕ. ಆದರೆ ಒಂದು ಮಾತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಕ್ಸಾಮ್ 1ನಲ್ಲೇ ನಿಮ್ಮ ಕೈಯಲ್ಲಿ ಆಗಲಿಲ್ಲ, ಎಕ್ಸಾಮ್ 2ನಲ್ಲಿ ಆಗತ್ತೆ. ಇಂಥ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿದ್ದರೆ ಕಿತ್ತಾಕಬೇಕು. ಎಕ್ಸಾಮ್ ಕಟ್ಟಿದ್ದೀರಾ, ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್, ಗಾಡ್ ಈಸ್ ದೇರ್ ವಿತ್ ಮೀ. ನನ್ನ ಜೊತೆ ದೇವರಿದ್ದಾವನೆ. ಪ್ರಪಂಚದಲ್ಲಿ ಯಾರಿಲ್ಲ ಅಂದರೂ ಸದಾ ನಿಮ್ಮ ಜೊತೆ ದೇವರು ನಿಮ್ಮನ್ನು ನೋಡ್ತಾ ಇರ್ತಾನೆ. ಹೀ ಅಬ್ಸರ್ವ್ಸ್ ಎವ್ರಿಥಿಂಗ್, ವಾಟ್ ಯು ಆರ್ ಡೂಯಿಂಗ್, ವಾಟ್ ಯು ಆರ್ ಥಿಂಕಿಂಗ್ ಅಂತ. ಒಳ್ಳೆಯದನ್ನು ಬಯಸಿ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ಒಂದು 6 ಅಂಕದ ಒಂದು ವಿಡಿಯೋ ಮಾಡಿ ನಿಮಗೆ ರಿಲೀಸನ್ನು ಮಾಡಿಕೊಟ್ಟಿದ್ದೇನೆ. ಇದು 4 ಮಾರ್ಕ್ಸ್ ಕ್ವಶನ್ಸು. 4 ಮಾರ್ಕ್ಸ್ ಕ್ವಶನ್ಸಲ್ಲಿ ಸೆಕೆಂಡ್ ಕ್ವಶನ್ನು ತಾವುಗಳು ನೋಡ್ಬೋದು. ಆ ಸೆಕೆಂಡ್ ಕ್ವಶನ್ನಿನ ಉತ್ತರ ಈ ಕಡೆ ಬರುತ್ತೆ, ಆಯಿತಾ. ಅದನ್ನೇ ನಿಮಗೆ ನಾನು ತಿಳಿಸಬೇಕು ಅಂತಲೇ ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು. ಇಲ್ಲಿ ಬರುತ್ತೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. a² - 4a + 1 = 0, ಹೌದಲ್ವಾ. ದೆನ್ ಫೈಂಡ್ ದಿ ಇನ್ವರ್ಸ್ ಆಫ್ a ಯೂಸಿಂಗ್ ದಿಸ್ ಈಕ್ವೇಷನ್ ಅಂತ ಇದಲ್ವಾ. ಇಲ್ಲಿ ಉತ್ತರ ಅದರದ್ದು ಸ್ಟಾರ್ಟ್ ಆಗುತ್ತೆ, ಆಯಿತಾ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಅಂತ ಇದೆ ಅಲ್ವಾ, ನೋಡಿ ಅದರಲ್ಲಿ ಬರುವಂಥ ಪ್ರಶ್ನೆಗಳು. ಮತ್ತು 1 ಅಂತ ಇಫ್ f(x) ಇದು ಕ್ವಶನ್ ಗೊತ್ತಾಗುತ್ತಲ್ವ, ಎಲ್ಲರಿಗೂ ಕಾಣ್ತಾ ಇದೆ. ಮತ್ತೇನು ಝೂಮ್ ಮಾಡುವ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಭಾಳ ಝೂಮ್ ಮಾಡಿದರೆ ಪೇಜ್ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಕೆಮಿಸ್ಟ್ರಿ ಕಟ್ಟಿದಂಥ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್ ರೆಡಿ ಇದೆ, ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ರೆಡಿ ಇದೆ, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ರೆಡಿ ಇದೆ, ಆಯಿತಾ. ಜೊತೆಗೆ ಇಂಗ್ಲೀಷಿಗೆ ಬೇಕಾಗಿರುವಂಥ ಫುಲ್ ಮೆಟೀರಿಯಲ್ ಕೂಡ ಇದೆ, ಕನ್ನಡಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ ಕೂಡ ರೆಡಿ ಇದೆ. ಈಗ ನೀವು ಲೆಫ್ಟ್ ಸೈಡಿಗೆ ಬಂದರೆ ಸಂಪೂರ್ಣವಾಗಿ 4 ಮಾರ್ಕ್ಸ್ ಇಲ್ಲಿಗೆ ಕವರ್ ಆಗುತ್ತೆ. ಎಲ್ಲಿಗೆ ಕವರ್ ಆಗುತ್ತೆ ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ ವಿದ್ಯಾರ್ಥಿಗಳೇ, ಈಗ ರೈಟ್ ಸೈಡಿಗೆ ಕಾಣುತ್ತಿರುವಂಥದ್ದು ಎಲ್ಲ 4 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಈಗ 6th ಕ್ವಶನ್ನು ಅರ್ಧ ಇದೆ ಇಲ್ಲಿ, ಹೌದಲ್ವಾ. ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ a ಆ್ಯಂಡ್ b ಸೊ ದಟ್ ದ ಫಂಕ್ಷನ್ ಆಫ್ f ಡಿಫೈನ್ಡ್ ಬೈ f(x) ಅಂತ ಇದೆ ಅಲ್ವಾ, ಈಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ ಹಾಕ್ಬಿಟ್ಟು x + 1 x + 3 ಅಂತ ಇದೆ ಅಲ್ವಾ. ಇದರದ್ದು ಆನ್ಸರು ಇಲ್ಲಿಗೆ ಮುಗೀತು ಅನ್ಕೋಬೇಡಿ. ಈ ಕಡೆಯಿಂದ ಮತ್ತೆ ಪ್ರಾರಂಭ ಆಗಿದೆ, ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಇಲ್ಲಿದೆ ನೋಡಿ, ಸ್ವಲ್ಪ ಮುಂದಿನ ಭಾಗ, ಆಯಿತಾ. ಈಗ 4 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಒಂದು ಚಾಪ್ಟರ್ ಇದರಲ್ವ, ಅದರಲ್ಲಿ 5 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2ಗೆ ಬರುವಂಥ ಸಾಧ್ಯತೆ ಇರುವಂಥದ್ದು ಯಾವುದು? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಪ್ರೂವ್ ದಟ್ ದಿ ಫಂಕ್ಷನ್ ಆಫ್ ಅಂತ ಇದೆಲ್ವಾ, ಇದು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಸರಿಯಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ ಕಲಿತ್ರೆ ಬಹಳ ಅನುಕೂಲ ಆಗುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಈಗಾಗಲೇ 4 ಮಾರ್ಕ್ಸಿನ ಎಲ್ಲ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಒಂದು 7 ನಿಮಿಷದ ವಿಡಿಯೋದಲ್ಲಿ. ಈ ಒಂದು ವಿಡಿಯೋದಲ್ಲಿ 4 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳನ್ನು ಅಪ್ಲೋಡನ್ನು ಮಾಡುತ್ತಿದ್ದೇವೆ. ಹಾಗಿದ್ರೆ ಸರ್, ಒಳ್ಳೆಯ ಸ್ಕೋರ್ ಮಾಡಬೇಕು ಅಂದರೆ ಏನು ಓದಬೇಕು? ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 3ನೆಯ ಪ್ರಶ್ನೆ ಆನ್ಸರ್ ಇಲ್ಲಿ ಡೊಮೈನ್ ಅಂತ ಇದೆ ಅಲ್ವಾ, ಅದಾದ ತಕ್ಷಣ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಆನ್ಸರು. y = f(x) ಅಂತ ಇದೆ ಅಲ್ವಾ, x = y, ಆಯಿತಾ. f(x) ಅಂತ y = f(x) ಅಂತ ಇದೆ ಅಲ್ವಾ. ಇಲ್ಲಿಂದ ಈ ಕಡೆಗೆ ನಾನು ಅದನ್ನೇ ನಿಮ್ಗೆ ತಿಳಿಸ್ತಾ ಇರುವಂಥದ್ದು. ಆಮೇಲೆ ಇದ್ರ ಕೆಳಗೆ ಇದು ಬರ್ಕೊಂಡು ಎಲ್ಲ ಬಾಜಿ ಮಾಡ್ಕೊಂಬಿಟ್ಟಿರೋ, ಆಯಿತಾ. ನನ್ನಿಂದ ಏನೂ ತಪ್ಪಿಲ್ಲ. ತಾಗಳು ವಿಡಿಯೋ ಕೇಳ್ತಾ ಇಲ್ಲ ಅಥವಾ ಪಾಸ್ ಮಾಡಿದಿರೋ ವಾಯ್ಸನ್ನು ಅಂದರೆ ಕಷ್ಟ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲು ಮಾಡಲ್ ಕ್ವಶನ್ ಪೇಪರ್ 1, 2, 3 ಈ 3ಅನ್ನು ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಉಚಿತವಾಗಿ PDF ಕಾಪಿಯನ್ನು ಕೂಡ 10 ದಿನಗಳ ಹಿಂದೆಯೇ ನಾನು ಹಾಕಿ ನಿಮಗೆ ಕೊಟ್ಟಿದ್ದೇನೆ. ಒಂದೇ ವಿಡಿಯೋದಲ್ಲಿ ಎಲ್ಲ PCMB ಹಾಗೂ PCMC ಹಾಗೂ CS ಇವೆಲ್ಲವೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಉಪಯೋಗಿಸಿಕೊಳ್ಳಿ. ಒಳ್ಳೆಯ ಅಂಕಗಳನ್ನು ತೆಗೀರಿ, ಒಳ್ಳೆಯ ರ್ಯಾಂಕ್ ಬಂದು ಸೀಟಿನಲ್ಲಿ ಒಳ್ಳೆಯ ಅಡ್ಮಿಷನ್ ಕಾಲೇಜಿಗೆ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾಕಂದರೆ ವಿಡಿಯೋ ಭಾಳ ಲೆಂತಿ ಆದರೆ ಯಾರೂ ಕೂಡ ನೋಡಲ್ಲ ಸರ್, ಆಯಿತಾ. ಇದರ ಈ ಕಡೆ ಇರುತ್ತಪ್ಪ ಆನ್ಸರು, ನೆನ್ಪಿಟ್ಕೊಳ್ಳಿ. ಆಮೇಲೆ ಮಿಸ್ ಮಾಡ್ಕೋಬೇಡಿ. ಕ್ವಶನ್ ಈ ಕಡೆ, ಆನ್ಸರ್ ಆ ಕಡೆ. ಭಾಳ ಲೆಂತಿಯಾಗಿದೆ ಅಲ್ವಾ, 5 ಅಂಕದ ಪ್ರಶ್ನೆಗಳು ಇದು. ಕ್ವಶನ್ನು ಈಗ 7th ಕ್ವಶನ್ ಇಲ್ಲಿದೆ ನೋಡ್ಬೋದು ನೀವು. ಆನ್ಸರು ಈ ಕಡೆ ಇದೆ, ಆಯಿತಾ. ನೋಡಿ, ಇಫ್ a = ಹೌದಲ್ಲ, ಬ್ರಾಕೆಟ್ ಹಾಕ್ಬಿಟ್ಟು 1 - 4 3 ಅಂತ ಹಾಕ್ಬಿಟ್ಟು ಈ ಕಡೆ, ಆ್ಯಂಡ್ b = -1 2 1 ವೆರಿಫೈ ದಟ್ ab ಬ್ರಾಕೆಟ್ ಹಾಕ್ಬಿಟ್ಟು a, ಅದಕ್ಕೆ ಆನ್ಸರು ಈ ಕಡೆ ಇದೆ, ರೈಟ್ ಸೈಡು. ಲೆಫ್ಟ್ ಸೈಡ್ ಕ್ವಶನ್ ಇದೆ, ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಮತ್ತೆ ನೀವು
ಕನ್ಫ್ಯೂಷನ್ ಆಗಿಬಿಟ್ರೆ ಭಾಳ ಕಷ್ಟ. ಇಷ್ಟು ಓಪನ್ ಮಾಡಿ ಮತ್ತು ವೇಸ್ಟ್ ಆಗುತ್ತೆ. ಈಗ ಡಿಟರ್ಮಿನೆಂಟ್ಸ್ ಅಂತ ಒಂದು ಪಾಠ ಇದೆ, ಅದನ್ನು ಸಪ್ರೇಟಾಗಿ ಅಪ್ಲೋಡನ್ನು ಮಾಡಿಕೊಡೋಣ ಅಲ್ವಾ. ಧನ್ಯವಾದಗಳು. ಆಲ್ ದ ಬೆಸ್ಟ್.